ಸಬ್ಸ್ಕ್ರೈಬ್ ಮಾಡಿ ಕಾರ್ ಕನ್ನಡಿಗ ಚಾನಲ್ಗೆ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಹಾಯ್ ಗಾಯ್ಸ್, ಇವತ್ತು ನೀವು ನೋಡ್ತಾ ಇದ್ದಾರೆ ಇನ್ನೊಂದು ಯೂಸ್ ಕಾರ್ಸಿಂಗ್ ಕಲೆಕ್ಷನ್. ಇದು ಕೂಡ ಶಿವಮೊಗ್ಗದಿಂದ ಎಂಟಿ ರೋಡಲ್ಲಿ ಬರುತ್ತೆ. ಇವ್ರ ಲೊಕೇಶನ್ ಭಾರತ್ ಕಾರ್ಸ್ ಅವ್ರದ್ದು. ಶಿವಮೊಗ್ಗದ ಮೊಟ್ಟ ಮೊದಲ ಸಂಡೇ ಬಜಾರ್ ಕಾರ್ ಅಂತಾನೆ ಇವ್ರದ್ದು ಪಾಪ್ಯುಲರ್ ಆಗಿದೆ ಭಾರತ್ ಕಾರ್ಸ್. ಸಂಡೇ ಕೂಡ ಓಪನ್ ಇರುತ್ತೆ. ಇವ್ರದ್ದು ಒಂದೇ ಶೋರೂಮ್, ಮತ್ತು ಯಾವುದೋ ಶೋರೂಮ್ ಶಿವಮೊಗ್ಗದಲ್ಲಿ ಓಪನ್ ಇರೋದಿಲ್ಲ. ಇವ್ರು ಬರೀ ಕಾರ್ ಸೇಲ್ ಮಾಡೋದಿಲ್ಲ, ಕಾರ್ ಬೈ ಕೂಡ ಮಾಡ್ತಾರೆ. ಹಾಗಾದರೆ ಇವತ್ತಿನ ವಿಡಿಯೋಲಿ ನಾವು ನೋಡ್ತಾ ಇದ್ದೀವಿ ಬರೋಬ್ಬರಿ 17 ಕಲೆಕ್ಷನ್ಸಿನ ಕಾರ್. ಪ್ರತಿಯೊಂದು ಯುನೀಕ್ ಕಲೆಕ್ಷನ್ಸ್, ನಾರ್ಮಲ್ ಕಲೆಕ್ಷನ್ಸ್ ಇಲ್ಲ. ನೋಡ್ಬೋದು ನೀವು, ಸ್ಕಾರ್ಪಿಯೋ, ಇನೋವಾ, ಹ್ಯುಂಡೈ ವೆರ್ನಾ ಥರ ಮುಂತಾದ ಕಾರ್ಸ್ ಇದೆ. ಬನ್ನಿ ಹಾಗಾದರೆ ಲೇಟ್ ಮಾಡಿದ್ರೆ ಸ್ಟಾರ್ಟ್ ಮಾಡೋ ಇವತ್ತಿನ 17 ಕಾರ್ಸಿನ ಕಲೆಕ್ಷನ್. ಮೊದಲನೇದಾಗಿ ಇಲ್ಲಿ ಸ್ವಿಫ್ಟ್ ಡಿಸೈರ್ ಇದೆ, 2015ರ ಮಾಡಲ್. ಇದು 65,000 ಕಿಲೋಮೀಟರ್ ರನ್ ಆಗಿದೆ. ಪೆಟ್ರೋಲ್ ಇಂಜಿನ್ ಇದು, ಡೀಸೆಲ್ ಅಲ್ಲ. ಫಸ್ಟ್ ಓನರ್ ಕಾರ್ ಇದು. ಸೈಡ್ ಪ್ರೊಫೈಲ್ ನೋಡ್ಬೋದು ಡಿಸೈರ್ ಎಂದು. ಇಲ್ಲಿದೆ VVT ಅಂದರೆ ಪೆಟ್ರೋಲ್ ಎಡಿಷನ್ ಕಾರ್. ಡೀಸೆಲ್ ಇಂಜಿನಿಗೆ DDIS ನಾವು ಮುಂಚೆ ಹೇಳಿದ ಹಾಗೆ. ಇದು ಕೂಡ ಸ್ವಿಫ್ಟ್ ಡಿಸೈರ್ನ ಬ್ಯಾಕ್ ಲುಕ್. VXI ಮಾಡಲ್, ಮಿಡ್ ವೇರಿಯಂಟ್ ಇದು. LXI ಬೇಸ್ ವೇರಿಯಂಟಲ್ಲಿ ಬರುತ್ತೆ. ಬನ್ನಿ ಇಂಟೀರಿಯರ್ ನೋಡೋಣ. ಬೇಜ್ ಮತ್ತು ಬ್ಲ್ಯಾಕ್ ಅಪೋಲ್ಸ್ಟ್ರಿಯಲ್ಲಿ, ಮತ್ತು ಇಲ್ಲಿ ಡ್ಯಾಶ್ ಬೋರ್ಡ್ ನೋಡ್ಬೋದು ಬ್ಲ್ಯಾಕ್ ಫಿನಿಷಲ್ಲಿ. ಸೆಂಟರ್ ಕಾನ್ಸೋಲ್, AC ಕಂಟ್ರೋಲ್ಸ್ ಮತ್ತು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಮತ್ತು ಸೀಟ್ಸಲ್ಲಿ ಕಂಪ್ಲೀಟ್ ಬೇಜ್ ಫಿನಿಷಲ್ಲಿ ಬರುತ್ತೆ. ಎಲ್ಲೂ ಬ್ಲ್ಯಾಕ್ ಸ್ಟಿಚಿಂಗ್ ಇಲ್ಲ, ಏನು ಅಪೋಲ್ಸ್ಟ್ರಿ ಕೂಡ ಇಲ್ಲ. ಹಾಗಾದರೆ ಈ ಸ್ವಿಫ್ಟ್ ಡಿಸೈರ್ನ ಪ್ರೈಸ್ ಆಗುತ್ತೆ 4,75,000. ಫಸ್ಟ್ ಓನರ್ ವೆಹಿಕಲ್ ಇದು, ನೆನಪಲ್ಲಿಡಿ. ಮತ್ತು ಇಲ್ಲಿ ಮಹೀಂದ್ರ ಸ್ಕಾರ್ಪಿಯೋ ಇದೆ. ಸ್ಕಾರ್ಪಿಯೋ 2012ರ ಮಾಡಲ್, VLX ಟಾಪ್ ಆ್ಯಂಡ್ ವೇರಿಯಂಟ್. 1,03,000 ಕಿಲೋಮೀಟರ್ ರನ್ ಆಗಿದೆ. ಡೀಸೆಲ್ ಇಂಜಿನ್, ಸೆಕೆಂಡ್ ಓನರ್ ಕಾರ್ ಇದು. ವೈಟ್ ಎಡಿಷನಲ್ಲಿ ಇಲ್ಲಿ ಪೇಂಟಿಂಗ್ ಕೂಡ ನೋಡ್ಬೋದು. ಮತ್ತು ಇದು ಬ್ಯಾಕ್ ಲುಕ್ ಸ್ಕಾರ್ಪಿಯೋದು. ಲಿವ್ ಯಂಗ್ ಲಿವ್ ಫ್ರೀ ಒಂದು ಟೈಟಲ್ ಇತ್ತು ಸ್ಕಾರ್ಪಿಯೋಗೆ, ಮಹೀಂದ್ರ ಅವ್ರದ್ದು. VLXನ ಬ್ಯಾಜಿಂಗ್, ಟಾಪ್ ಆ್ಯಂಡ್ ವೇರಿಯಂಟ್. ಇದ್ರದ್ದು ಇಂಟೀರಿಯರ್ ನೋಡೋಣ. ಬೇಜ್ ಮತ್ತು ಸ್ವಲ್ಪ ಡಾರ್ಕ್ ಥರ ಫಿನಿಶ್ ಇದೆ. ಇಂಟೀರಿಯರ್ ಸೀಟ್ಸ್ ನೋಡಿ, ಡ್ಯಾಶ್ಬೋರ್ಡ್ನಲ್ಲೂ ಸೇಮ್ ಹಾಗೆ ಸ್ವಲ್ಪ ಬ್ರೌನ್ ಟೈಪಲ್ಲಿ ಫಿನಿಶ್. ಸೆಂಟರ್ ಕಾನ್ಸೋಲ್ ಮತ್ತು ಇಲ್ಲಿ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದೆ. ಹಾಗಾದರೆ ಈ ಸ್ಕಾರ್ಪಿಯೋನ ಪ್ರೈಸಲ್ಲಿ ನೋಡೋದ್ರೆ 4,75,000 ಇದಕ್ಕೂ ಕೂಡ. ಮತ್ತು ಇಲ್ಲಿ ಒಂದು ಫೋರ್ಡ್ ಫಿಯೆಸ್ಟಾ ಇದೆ. ಫಿಯೆಸ್ಟಾ 2012ರ ಮಾಡಲ್, 92,000 ಕಿಲೋಮೀಟರ್ ರನ್ ಆಗಿದೆ. ಡೀಸೆಲ್ ಇಂಜಿನ್. ಇದು ಕೂಡ ಸೆಕೆಂಡ್ ಓನರ್ ಕಾರ್ ಇದು. 92,000 ರನ್ ಆಗಿರೋ ಫಿಯೆಸ್ಟಾ. ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ. ಮತ್ತು ಈ ವೀಲ್ ಸೈಜ್ ನೋಡೋಣ. 15 ಇಂಚಸ್ನ ವೀಲ್ ಬರುತ್ತೆ. ZXI ವೇರಿಯಂಟ್ ಇದು. ಸೈಡ್ ಪ್ರೊಫೈಲ್ ಇನ್ನೊಮ್ಮೆ, ಡೀಸೆಲ್ ಇಂಜಿನ್. ಇಂಟೀರಿಯರ್ ನೋಡೋಣ ಇದ್ರದ್ದು. ಇದು ಕೂಡ ಬೇಜ್ ಮತ್ತು ಬ್ಲ್ಯಾಕ್ ಅಪೋಲ್ಸ್ಟ್ರಿ. ಡ್ಯಾಶ್ಬೋರ್ಡ್ ಫುಲ್ ಬ್ಲ್ಯಾಕಲ್ಲಿ ಇದೆ. ಸೀಟ್ಸ್ ಫುಲ್ ಬೇಜಲ್ಲಿ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಸೀಟ್ಸ್. ಹಾಗಾದರೆ ಈ ಫಿಯೆಸ್ಟಾನ ಪ್ರೈಸ್ ಆಗುತ್ತೆ 2,50,000. 2012ರ ಮಾಡಲ್. ಮತ್ತು ಇಲ್ಲಿ ಒಂದು ಇನೋವಾ ಇದೆ. ಇನೋವಾ V ವೇರಿಯಂಟ್ ಇದು, ಟಾಪ್ ಆ್ಯಂಡ್ ವೇರಿಯಂಟ್ V, 2010ರ ಮಾಡಲ್. ಮತ್ತು ಇಲ್ಲಿ ವೀಲ್ಸ್ ನೋಡೋಣ. 16 ಇಂಚಸ್ನ ವೀಲ್ ಬರುತ್ತೆ ಇದರಲ್ಲಿ. ಫ್ರಂಟ್ ಲುಕ್ ಇದು, ಮತ್ತು ಬ್ಯಾಕ್ ಲುಕ್ ಇದೆ. ಸಿಲ್ವರ್ ಆಕ್ಸೆಂಟ್, ಒಂದು ಒಳ್ಳೆ ಫಿನಿಶ್ ಇದು, ಸಿಲ್ವರ್ ಫಿನಿಶ್. ಟೊಯೋಟಾ ಇನೋವಾ. ಮತ್ತು ಇಲ್ಲಿ 2.5 ಲೀಟರ್ ಡೀಸೆಲ್ ಇಂಜಿನ್ V ವೇರಿಯಂಟ್ ಟಾಪ್ ಎಂಡ್. ಇಂಟೀರಿಯರ್ ಇದ್ರದ್ದು ನೋಡ್ಕೊಳ್ಳೋಣ. ಬೇಜ್ ಮತ್ತು ಬ್ಲ್ಯಾಕ್ ಅಪೋಲ್ಸ್ಟ್ರಿ, ಮಧ್ಯೆ ವುಡನ್ ಆಕ್ಸೆಂಟ್ಸ್ ಇದೆ, ಲೈಟ್ ವುಡನ್ ಆಕ್ಸೆಂಟ್ಸ್. ಮತ್ತು ಇಲ್ಲಿ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಸೆಂಟ್ರಲ್ ಕಾನ್ಸೋಲ್, AC ಕಂಟ್ರೋಲ್ಸ್ ಮತ್ತು ಮ್ಯೂಸಿಕ್ ಸಿಸ್ಟಮ್ನ ಕಂಟ್ರೋಲ್ಸ್. ಬನ್ನಿ ರಿಯರ್ ಸೀಟ್ಸ್ ನೋಡೋಣ ಹೇಗಿದೆ ಅಂತ. ಇದು ಕೂಡ ನೀಟ್ ಆ್ಯಂಡ್ ಕ್ಲೀನ್, ಏನು ಸ್ಕ್ರ್ಯಾಚಸ್ ಇಲ್ಲ, ತುಂಬ ಒಳ್ಳೆ ಇದೆ ಕಂಡೀಷನ್. ಹೆಡ್ ರೆಸ್ಟ್ ಕೂಡ ಇದೆ ಮಿಡ್ ಪ್ಯಾಸೆಂಜರಿಗೆ. ಹಾಗಾದರೆ ಈ ಇನೋವಾದ ಪ್ರೈಸ್ ಆಗುತ್ತೆ 6,75,000. ಮತ್ತು ಇಲ್ಲಿ ಒಂದು ಹ್ಯುಂಡೈ ವೆರ್ನಾ ಇದೆ, 2014ರ ಮಾಡಲ್. ತುಂಬ ಒಳ್ಳೆ ಕಾರ್ ಇದು. 78,000 ಕಿಲೋಮೀಟರ್ ರನ್ ಆಗಿದೆ. ಡೀಸೆಲ್ ಇಂಜಿನ್. ಫಸ್ಟ್ ಓನರ್ ವೆಹಿಕಲ್ ಇದು, ನೆನಪಲ್ಲಿಡಿ. ಸೆಕೆಂಡ್ ಥರ್ಡ್ ಓನರೇ ಸಿಗೋದು ಈಗಲ್ಲ. ಹೆಡ್ಲೈಟ್ಸ್ ನೋಡ್ಬೋದು. ಮತ್ತು ಇಲ್ಲಿ ಡೈಮಂಡ್ ಕಟ್ ಅಲೋ ವೀಲ್, ಟಾಪ್ ಆ್ಯಂಡ್ ವೇರಿಯಂಟ್ ಆದ್ದರಿಂದ 1.6 ಲೀಟರ್ SX ವೇರಿಯಂಟ್ ಇದು. ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ. ಒಂದು ಸ್ಲೋಪಿಂಗ್ ರೂಫ್ ಲೈನ್, ತುಂಬ ಒಳ್ಳೆ ಸ್ಟ್ಯಾನ್ಸ್ ಕೊಡುತ್ತೆ ಬ್ಯಾಕಿಂದನೂ. ವೆರ್ನಾ ಬ್ಯಾಜಿಂಗ್ ಇದೆ ಇಲ್ಲಿ, ಹ್ಯುಂಡೈ ಲೋಗೋ ಮಧ್ಯೆ. ಮತ್ತು ಇಲ್ಲಿ 1.6 ಲೀಟರ್ SX ವೇರಿಯಂಟ್ ಅಂದರೆ ಟಾಪ್ ಎಂಡ್. ಇಲ್ಲಿ ವಿಂಡೋ ವೈಸರ್ಸ್ ಹಾಕ್ಸಿಯಾರು ನೋಡ್ಬೋದು. ಮತ್ತು ಮೇಲೆ ಶಾರ್ಕ್ ಫಿನ್ ಆ್ಯಂಟೆನಾ ಅಲ್ಲ, ರೆಗ್ಯುಲರ್ ಆ್ಯಂಟೆನಾ ಇದು. ಇದು ಕೂಡ ಬೇಜ್ ಆ್ಯಂಡ್ ಬ್ಲ್ಯಾಕ್ ಅಪೋಲ್ಸ್ಟ್ರಿ. ಇದು ಕಸ್ಟಮೈಸ್ಡ್ ಎಡಿಷನ್. ಸೀಟ್ಸ್ ನೋಡ್ಬೋದು, ಇಲ್ಲಾಂದರೆ ಬೇಜಲ್ಲೇ ಬರುತ್ತೆ. ಇದು ಬ್ಲ್ಯಾಕ್ ಹಾಕ್ಸಿದ್ದಾರೆ ಲೆದರ್ ರೇಟ್ ಫಿನಿಷ್ನಲ್ಲಿ. ತುಂಬ ಒಳ್ಳೆ ಕಾಣ್ತಾ ಇದೆ ಇಂಟೀರಿಯರ್. ಸೆಂಟರ್ ಕಾನ್ಸೋಲ್ ನೋಡ್ಬೋದು, ವುಡನ್ ಆಕ್ಸೆಂಟ್ ಮಧ್ಯ. AC ಕಂಟ್ರೋಲ್ಸ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ತುಂಬ ಒಳ್ಳೆ ಇದೆ, ತುಂಬ ಒಳ್ಳೆ ಇಂಟೀರಿಯರ್.
ಮತ್ತು ಈ ಹ್ಯುಂಡೈ ವೆರ್ನಾದ ಪ್ರೈಸಲ್ಲಿ ನೋಡೋದ್ರೆ 5,50,000 ಅಷ್ಟೇ, ನೆಗೋಷಿಯೇಬಲ್. ಇಲ್ಲಿರೋ ಪ್ರತಿಯೊಂದು ಕಾರ್ಸ್ ನೆಗೋಷಿಯೇಬಲ್. ನೆಕ್ಸ್ಟ್ ಕಾರ್ ಯಾವುದಂತ ನೋಡೋಣ. ರೆನೋ ಡಸ್ಟರ್ ಇದೆ. ಡಸ್ಟರ್ 85 BHP ಸ್ಪೆಷಲ್ ಎಡಿಷನ್ ವೆಹಿಕಲ್. ಇದು 2013ನ ಮಾಡಲ್. 1,13,000 ಕಿಲೋಮೀಟರ್ ರನ್ ಆಗಿದೆ. ಡೀಸೆಲ್ ಇಂಜಿನ್, ಸೆಕೆಂಡ್ ಓನರ್. ವಿಂಡೋ ವೈಸಸ್ ಹಾಕ್ಸಿದ್ದಾರೆ. ಮತ್ತು ಮೇಲೆ ರೂಫ್ ರೈಲ್ಸ್ ಇದೆ. ಬ್ಯಾಕ್ ಲುಕ್ ನೋಡ್ಬೋದು ಡಸ್ಟರಿಂದ. ಡಸ್ಟರ್ ಅಂತ ಬ್ಯಾಜಿಂಗ್ ಇದೆ ಇಲ್ಲಿ. ರೆನೋನ ಲೋಗೋ ಮಧ್ಯ ಕ್ಯಾಮ್ರಾ ಕೂಡ ಇದೆ. ಇದು ಇನ್ನೊಮ್ಮೆ ಸೈಡ್ ಪ್ರೊಫೈಲ್ ಮತ್ತು ಬ್ಯಾಕ್ ಲುಕ್. ಬನ್ನಿ ಇದ್ರದ್ದು ಇಂಟೀರಿಯರ್ ನೋಡೋಣ. ಇದು ಬ್ಲ್ಯಾಕ್ ಮತ್ತು ಸಿಲ್ವರ್ ಆಕ್ಸೆಂಟ್ಸಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಸೀಟ್ಸ್ ಮಾತ್ರ ಬೇಜಲ್ಲಿದೆ. ಬೇಜ್ ಫಿನಿಶ್ನ ಸೀಟ್ಸ್ ತುಂಬ ಒಳ್ಳೆ ಕಾಣ್ತಾ ಇದೆ. ಮತ್ತು ಇಲ್ಲಿ ಫುಡ್ ಟೆಸ್ಟ್ ಕೂಡ ಹಾಕ್ಸಿದ್ದಾರೆ, ಆಕ್ಸೆಸರೀಸ್ ಎಡಿಷನ್. ಮತ್ತು ಇಲ್ಲಿ ಸೆಂಟರ್ ಕಾನ್ಸೋಲ್, ಟಚ್ ಸ್ಕ್ರೀನ್ ಸಿಸ್ಟಮ್ ಜೊತೆಗೆ, ಹಾಗೆ ಇಲ್ಲಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಹಾಗಾದರೆ ಬನ್ನಿ, ಈ ರೆನೋ ಡಸ್ಟರ್ನ ಪ್ರೈಸ್ ಆಗುತ್ತೆ 4,95,000, ನೆಗೋಷಿಯೇಬಲ್ ಇದು ಕೂಡ. ಮತ್ತು ಇಲ್ಲಿ ಇನ್ನೊಂದು ರೆನೋನ ಕಾರ್ ಇದೆ, ರೆನೋ ಕ್ವಿಡ್ 2016 ಮಾಡಲ್. ಇದು ಫ್ರಂಟಿಗೆ ನೋಡ್ಬೋದು, ತುಂಬ ಒಳ್ಳೆ ಇದೆ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಕಾರ್. ಎಲ್ಲೂ ಏನು ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಕೂಡ ಇಲ್ಲ. ಹೆಡ್ಲೈಟ್ಸ್ ನೋಡ್ಬೋದು, ಹ್ಯಾಲೋಜನ್ ಹೆಡ್ಲ್ಯಾಂಪ್ಸ್. ಇದು ಸೈಡ್ ಪ್ರೊಫೈಲ್. ಕಾರ್ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ವಿಂಡೋ ವೈಸಸ್ ಹಾಕ್ಸಿದ್ದಾರೆ ಆಕ್ಸೆಸರೀಸ್ ಪ್ಯಾಕೇಜ್ನಲ್ಲಿ. ಮೇಲೆ ರೂಫ್ ರೈಲ್ಸ್ ಕೂಡ ಇದೆ. RXT ಬ್ಯಾಜಿಂಗ್. ಮತ್ತು ಇದು ಕಂಪ್ಲೀಟ್ ಆಲ್ ಬ್ಲ್ಯಾಕ್ ಇಂಟೀರಿಯರ್. ಹಾಗೆ ಇಲ್ಲಿ ರೀಡಿಂಗ್ ಇದೆ 78,500 ಕಿಲೋಮೀಟರ್ ರನ್ ಆಗಿರೋ ಕಾರ್ ಇದು. ಫಸ್ಟ್ ಓನರ್ ವೆಹಿಕಲ್, ಪೆಟ್ರೋಲ್ ಇಂಜಿನ್, ಆಲ್ ಬ್ಲ್ಯಾಕ್ ಇಂಟೀರಿಯರ್, ತುಂಬ ಒಳ್ಳೆಯದೆ ಕಾರ್. ಮತ್ತು ಈ ರೆನೋ ಕ್ವಿಡ್ನ ಪ್ರೈಸ್ ಆಗುತ್ತೆ 2,85,000. ಇದು ಕೂಡ ನೆಗೋಷಿಯೇಬಲ್, ಪ್ರತಿಯೊಂದು ಕಾರ್ಸ್ ನೆಗೋಷಿಯೇಬಲ್. ಮತ್ತು ಇಲ್ಲಿ ಒಂದು ವ್ಯಾಗನಾರ್ ಇದೆ, 2012ರ ಮಾಡಲ್. ಇದು 67,000 ಕಿಲೋಮೀಟರ್ ರನ್ ಆಗಿದೆ. ಇಲ್ಲಿ ವೀಲ್ಸ್ ನೋಡ್ಬೋದು, 13 ಇಂಚಸ್ನ ವೀಲ್, ಸೈಡ್ ಪ್ರೊಫೈಲ್. ಇದಕ್ಕೂ ಕೂಡ ರೂಫ್ ರೈಲ್ಸ್ ಇದೆ ಮೇಲೆ. ವಿಂಡೋ ವೈಸರ್ಸ್ ಕೂಡ ಹಾಕ್ಸಿದ್ದಾರೆ. ವ್ಯಾಗನಾರ್ನ ಬ್ಯಾಕ್ ಲುಕ್. ಪೆಟ್ರೋಲ್ ಇಂಜಿನ್, LXI ಮಾಡಲ್, ಬೇಸ್ ವೇರಿಯಂಟ್, ಸೆಕೆಂಡ್ ಓನರ್ ಕಾರ್ ಇದು. ಆಲ್ ಬ್ಲ್ಯಾಕ್ ಇಂಟೀರಿಯರ್. ಸೀಟ್ಸಲ್ಲಿ ಸ್ವಲ್ಪ ಬೇಸ್ ಥರ ಫಿನಿಶ್ ಇದೆ ಅಷ್ಟೇ. ಮತ್ತು ಕಂಪ್ಲೀಟ್ ಬ್ಲ್ಯಾಕ್ ಫಿನಿಶ್. ಸೆಂಟರ್ ಕಾನ್ಸೋಲ್, AC ಕಂಟ್ರೋಲ್ಸ್. ಮತ್ತು ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಇದಾಯಿತು ವ್ಯಾಗನಾರ್ನ ಇಂಟೀರಿಯರ್. ಇದರ ಪ್ರೈಸ್ ಆಗುತ್ತೆ 2,80,000, 2012ರ ವ್ಯಾಗನಾರ್. ಮತ್ತು ಇಲ್ಲಿ ಇನ್ನೊಂದು ವ್ಯಾಗನಾರ್ ಇದೆ, ವೈಟ್ ಕಲರ್, 2009ರ ಮಾಡಲ್. ಇದು 91,000 ಕಿಲೋಮೀಟರ್ ರನ್ ಆಗಿದೆ ಈ ವ್ಯಾಗನಾರ್. ಫಾಗ್ ಲ್ಯಾಂಪ್ ನೋಡ್ಬೋದು. ಮತ್ತು ಇಲ್ಲಿ ವೀಲ್ಸ್. ಹಾಗೆ ಇದು ಸೈಡ್ ಪ್ರೊಫೈಲ್ ವ್ಯಾಗನಾರ್ನ ಪೆಟ್ರೋಲ್ ಇಂಜಿನ್. ಇದು ಕೂಡ ಸೆಕೆಂಡ್ ಓನರ್ ಕಾರ್. ರೂಫ್ ರೈಲ್ಸ್ ಇದೆ ಮೇಲೆ. ವ್ಯಾಗನಾರ್ ಇದು ಕೂಡ LXI ಮಾಡಲ್, ವ್ಯಾಗನಾರ್ ಡಿಯೋ. ಇಂಟೀರಿಯರ್ ನೋಡೋಣ. ಇದು ಆಲ್ ಬ್ಲ್ಯಾಕ್ ಫಿನಿಶ್. ಸೀಟ್ಸಲ್ಲಿ ಬೇಜ್, ಕುಷನ್ ಅಪೋಲ್ಸ್ಟ್ರಿ ಇದು. ಡ್ಯಾಶ್ಬೋರ್ಡ್ ನೋಡ್ಬೋದು ನೀವು ಇಲ್ಲಿ. ಮತ್ತು ಇದು ಸೆಂಟರ್ ಕಾನ್ಸೋಲ್ನ ಲುಕ್, AC ಕಂಟ್ರೋಲ್ಸ್. ಹಾಗೆ ಈ ವ್ಯಾಗನಾರ್ನ ಪ್ರೈಸಲ್ಲಿ ನೋಡೋದ್ರೆ 2 ಲಕ್ಷ ಅಷ್ಟೇ, 2009ರ ವ್ಯಾಗನಾರ್. ಹಾಗೆ ಇಲ್ಲಿ ನೋಡ್ತಾ ಇದ್ದಾರೆ ಸ್ಕಾರ್ಪಿಯೋ. ಇದು ಕೂಡ VLX ಎಡಿಷನ್, ಟಾಪ್ ಆ್ಯಂಡ್ ವೇರಿಯಂಟ್, 2008ರ ಮಾಡಲ್. 1,18,000 ಕಿಲೋಮೀಟರ್ ರನ್ ಆಗಿದೆ. ಫ್ರಂಟ್ ಗ್ರಿಲ್ ನೋಡ್ಬೋದು ಇಲ್ಲಿ ಸಿಲ್ವರ್ ಫಿನಿಶ್ನಲ್ಲಿ. 2008ರ ಸ್ಕಾರ್ಪಿಯೋ, ಬ್ಲ್ಯಾಕ್ ಫಿನಿಶ್. ಇಲ್ಲಿ ವಾರ್ವಿಯಮ್. ಸೈಡ್ ಪ್ರೊಫೈಲ್ ಕೂಡ ನೋಡ್ಬೋದು, ವಿಂಡೋ ವೈಸಸ್ ಹಾಕ್ಸಿದ್ದಾರೆ. ಮತ್ತು ಇದಕ್ಕೂ ಕೂಡ ಒಂಥರ ಪೇಂಟಿಂಗ್ ಇದೆ. ಇದು ವಾಲಿಗೆ ಹಾಕ್ತಾರೆ ಇದು ಪೇಂಟಿಂಗ್, ಅದೇ ಥರ ಪೇಂಟಿಂಗ್ ಇದು ಸ್ಕಾರ್ಪಿಯೋಗೆ. ಮತ್ತು ಇದು ಸ್ಕಾರ್ಪಿಯೋ ಬ್ಯಾಕ್ ಲುಕ್. ಸ್ಕಾರ್ಪಿಯೋ VLX ಟಾಪ್ ಆ್ಯಂಡ್ ವೇರಿಯಂಟ್. ಇಲ್ಲಿ ನೋಡಿ VLXನ ಬ್ಯಾಜಿಂಗ್ ಇದೆ, ನೋಡ್ಬೋದು ನೀವು. ಡೀಸೆಲ್ ಇಂಜಿನ್ ಇದು, ಸೆಕೆಂಡ್ ಓನರ್ ಕಾರ್. ಬನ್ನಿ ಇದ್ರದ್ದು ಇಂಟೀರಿಯರ್ ನೋಡೋಣ. ಇದು ಕೂಡ ಬೇಜ್ ಫಿನಿಶ್. ಡ್ಯಾಶ್ಬೋರ್ಡ್ನಲ್ಲಿ ಬ್ಲ್ಯಾಕ್ ಥರ ಆಕ್ಸೆಂಟ್ಸ್. ಮತ್ತು ಸೀಟ್ಸ್ ಮಧ್ಯೆ ಮೆರೂನ್ ಥರ ಒಂಥರ ಆಕ್ಸೆಂಟ್ಸ್ ಇದೆ, ಸ್ಟಿಚಿಂಗ್ ಇದು. ಕಸ್ಟಮೈಸ್ಡ್ ಎಡಿಷನ್ ಸ್ಕಾರ್ಪಿಯೋ. ಮತ್ತು ಇದರ ಪ್ರೈಸ್ ಆಗುತ್ತೆ 3,75,000 ಅಷ್ಟೇ. ಹಾಗೆ ಇಲ್ಲೊಂದು ಮಾರುತಿ ಸುಜುಕಿ ಆಲ್ಟೋ 800 ಇದೆ, 2017ರ ಮಾಡಲ್. ಇದು 28,000 ಕಿಲೋಮೀಟರ್ ರನ್ ಆಗಿದೆ. ಪೆಟ್ರೋಲ್ ಇಂಜಿನ್, ಫಸ್ಟ್ ವೆಹಿಕಲ್ ಕಾರ್ ಇದು. ವೀಲ್ ಸೈಜ್ ನೋಡ್ಬೋದು, 13 ಇಂಚಸ್ನದು. ಮತ್ತು ಮೇಲೆ ರೂಫ್ ರೈಲ್ಸ್ ಇದೆ. ಇದು ಆಲ್ಟೋ 800ನ ಬ್ಯಾಕ್ ಲುಕ್. 800 VXIನ ಬ್ಯಾಜಿಂಗ್.
LXi ಬೇಸ್ ವೇರಿಯಂಟ್, VXi ಅಂದರೆ ಮಿಡ್ ವೇರಿಯಂಟ್. ಅದು 28,000 ರನ್ ಆಗಿದೆ. ಇದು ಇಂಟೀರಿಯರ್ ನೋಡೋಣ. ಬೇಜ್ ಮತ್ತು ಬ್ಲ್ಯಾಕ್ ಅಪೋಲ್ಸ್ಟ್ರಿ ಸೀಟ್ಸಲ್ಲಿ, ಡ್ಯಾಶ್ ಬೋರ್ಡ್ ಫುಲ್ ಬ್ಲ್ಯಾಕ್ ಇಂಟೀರಿಯರ್, ಮಧ್ಯೆ ಸಿಲ್ವರ್ ಆಕ್ಸೆಂಟ್ ಸ್ಟೀರಿಂಗಲ್ಲಿ ಮತ್ತು ಸೆಂಟರ್ ಕಾನ್ಸೋಲಲ್ಲಿ ನೋಡ್ಬೋದು. ಮಧ್ಯ ಸಣ್ಣದಾದ ಸಿಲ್ವರ್ ಆಕ್ಸೆಂಟ್ಸ್ ಕಾಣ್ಬೋದು ನೀವು. ಹಾಗಾದರೆ ಈ ಆಲ್ಟೋ ಪ್ರೈಸ್ ಆಗುತ್ತೆ 3,50,000, 2017 ಮಾಡಲ್ ಇದು. ಆದ್ದರಿಂದ ಮತ್ತು ಇಲ್ಲೊಂದು i20 ಆಸ್ತಾ ಇದೆ, 2011 ಮಾಡಲ್, 1,14,000 ಕಿಲೋಮೀಟರ್ ರನ್ ಆಗಿದೆ. ವೀಲ್ ಸೈಜ್ 13 ಇಂಚಸ್. ಇದು ಕೂಡ ಮೇಲೆ ಆಂಟೆನಾ ಇದೆ, ಶಾರ್ಕ್ಫಿನ್ ಆಂಟೆನಾ ಅಲ್ಲ. i20 ಆಸ್ತಾ ಅಂದರೆ ಟಾಪ್ ಎಂಡ್ ವೇರಿಯಂಟ್ ಇದು i20ಯಲ್ಲಿ. ಇಂಟೀರಿಯರ್ ನೋಡೋಣ. ಇದು ಕೂಡ ಆಲ್ ಬ್ಲ್ಯಾಕ್ ಇಂಟೀರಿಯರ್, ಸ್ವಲ್ಪ ಮೆರೂನ್ ಥರ ಡಾರ್ಕ್. ಇದು ಡೀಸೆಲ್ ಇಂಜಿನ್, ಸೆಕೆಂಡ್ ಓನರ್. ಆಸ್ತಾ ಆಗುತ್ತೆ 3,50,000. ಹಾಗೆ ಇಲ್ಲಿ ಒಂದು ಸ್ವಿಫ್ಟ್ ಇದೆ, ಸ್ವಿಫ್ಟ್ ನಾರ್ಮಲ್. ಇದು 2013 ಮಾಡಲ್, VDI, 87,000 ಕಿಲೋಮೀಟರ್ ರನ್ ಆಗಿದೆ. ಹೆಡ್ಲೈಟ್ಸ್ ನೋಡ್ಬೋದು ಇಲ್ಲಿ. ಸ್ವಿಫ್ಟ್ನ ಫ್ರಂಟ್ ಪ್ರೊಫೈಲ್ ತುಂಬ ಒಳ್ಳೆಯದು. ಕಾರಿನ ಕಂಡೀಷನ್ ಎಕ್ಸ್ಟೀರಿಯರಲ್ಲಿ DDIS ಅಂದರೆ ಡೀಸೆಲ್ ಇಂಜಿನ್. ಸೆಕೆಂಡ್ ಓನರ್ಶಿಪ್ ಸ್ವಿಫ್ಟ್. ಇದು 2013 ಮಾಡಲ್. ಬ್ಯಾಕ್ ಲುಕ್ ನೋಡ್ಬೋದು ಇಲ್ಲಿ. ಮಾರುತಿ ಸುಜುಕಿ ಲೋಗೋ ಮಧ್ಯ, ಮತ್ತು ಇಲ್ಲಿ ಸ್ವಿಫ್ಟ್, ಕೆಳಗೆ VDIನ ಬ್ಯಾಜಿಂಗ್ ಇದೆ. 2013 ಮಾಡಲ್. ಇಂಟೀರಿಯರ್ ನೋಡೋ ಇದ್ರದ್ದು ಆಲ್ ಬ್ಲ್ಯಾಕ್ ಇಂಟೀರಿಯರ್. ಸೀಟ್ಸ್ ಮಾತ್ರ ಬೇಜಲ್ಲಿ ಬರುತ್ತೆ. ಸ್ಟೀರಿಂಗಲ್ಲಿ ಕೂಡ ಬೇಜ್ ಥರ ಒಂದು ಕವರ್ ಹಾಕ್ಸಿದ್ದಾರೆ, ಇಲ್ಲಿ ನೋಡ್ಬೋದು ನೀವು. ಮತ್ತು ಇದು ಸೆಂಟರ್ ಕಾನ್ಸೋಲ್, AC ಕಂಟ್ರೋಲ್ಸ್ ಎಲ್ಲ, ಮತ್ತು ಇಲ್ಲಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಹಾಗಾದರೆ ಈ ಸ್ವಿಫ್ಟ್ VDIನ ಪ್ರೈಸ್ ಆಗುತ್ತೆ 3,75,000, ನೆಗೋಷಿಯೇಬಲ್. ಮುಂದೆ ಹೋಗಿ ನೋಡೋಣ. ಇಲ್ಲಿ ಇನ್ನೊಂದು i20 ಇದೆ, ಇದು ಕೂಡ ಆಸ್ತಾ, 2011 ಮಾಡಲ್. ಇದು ಕೂಡ ಮುಂಚೆ ನೋಡಿದ ಹಾಗೆ. ಇದು 1,15,000 ಕಿಲೋಮೀಟರ್ ರನ್ ಆಗಿದೆ. ಅದು ಆ i20 1,14,000 ಕಿಲೋಮೀಟರ್ ರನ್ ಆಗಿತ್ತು. 14 ಇಂಚಸ್ನ ವೀಲ್, ಡೀಸೆಲ್ ಇಂಜಿನ್, ಸೆಕೆಂಡ್ ಓನರ್ ಕಾರ್ ಇದು. ಮತ್ತು ಇದು ಬ್ಯಾಕ್ ಲುಕ್. ಇಲ್ಲಿ ಹುಂಡಾ i20 ಬ್ಯಾಜಿಂಗಲ್ಲಿ, ಕೆಳಗೆ ಆಸ್ತಾ ಬ್ಯಾಜಿಂಗ್ ಇದೆ, ABS ಎಡಿಷನ್. ರೂಫಲ್ಲಿ ಬ್ಲ್ಯಾಕ್ ಫಿನಿಶ್ ಹಾಕ್ಸಿದ್ದಾರೆ. ಇದು ಕೂಡ ಮೆರೂನ್ ಮತ್ತು ಬೇಜ್ ಅಪೋಲ್ಸ್ಟ್ರಿ. ಇಂಟೀರಿಯರ್ ನೋಡ್ಬೋದು ನೀವು ಇಲ್ಲಿ. ಮೆರೂನ್ ಟೈಪಲ್ಲಿ ಸೀಟ್ಸ್ ಇದೆ ಡ್ಯಾಶ್ ಬೋರ್ಡಲ್ಲಿ, ಮತ್ತು ಡೋರ್ ನಾಬ್ನಲ್ಲಿ ಕೂಡ ಹಾಗೆ ಹಾಕ್ಸಿದ್ದಾರೆ. ಹಾಗಾದರೆ ಈ i20 ಆಸ್ಥಾನ ಪ್ರೈಸ್ ಆಗುತ್ತೆ 3,50,000. ಮತ್ತು ಇಲ್ಲೊಂದು ಓಲ್ಡ್ ಆ್ಯಂಡ್ ಗೋಲ್ಡ್ ಬಲೀನೋ ಇದೆ, ಮಾರುತಿ ಸುಜುಕಿ ಬಲೀನೋ, 2004 ಮಾಡಲ್, 98,000 ಕಿಲೋಮೀಟರ್ ರನ್ ಆಗಿದೆ. 1,02,000 ಕಡಿಮೆ. ಬಲೀನೋನ ಸೈಡ್ ಪ್ರೊಫೈಲ್. ಇಂಟೀರಿಯರ್ ನೋಡೋಣ. ಇಲ್ಲಿ ಸ್ವಲ್ಪ ಡಿಸೈನ್ಸ್ ಡೋರ್ನಲ್ಲಿ, ಮತ್ತು ಇದು ಸ್ಟೇರಿಂಗ್ ವೀಲ್ 800 ಥರನೇ ಇದೆ ಸ್ಟೇರಿಂಗ್ ವೀಲ್ ಇದ್ರದ್ದು. ಬೇಜ್ ಫಿನಿಶ್ನಲ್ಲಿ ಸೀಟ್ಸ್, ಕುಷನ್ ಅಪೋಲ್ಸ್ಟ್ರಿ. ಹಾಗಾದರೆ ಈ ಬಲೀನೋ ಪ್ರೈಸ್ ಆಗುತ್ತೆ 1,35,000. ಇದು ಕೂಡ ನೆಗೋಷಿಯೇಬಲ್. ಹಾಗೆ ಇಲ್ಲಿ ಒಂದು ಫೋರ್ಡ್ ಫಿಗೋ ಇದೆ, 2011 ಮಾಡಲ್, 13 ಇಂಚಸ್ನ ವೀಲ್, 68,000 ಕಿಲೋಮೀಟರ್ ಟೋಟಲ್ ಆಗಿ ರನ್ ಆಗಿದೆ. ಡೀಸೆಲ್ ಇಂಜಿನ್ ಇದು, ಸೆಕೆಂಡ್ ಓನರ್ಶಿಪ್ ವೆಹಿಕಲ್. ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ. ಮತ್ತು ಈಗ ನೋಡೋಣ ಬ್ಯಾಕ್ ಲುಕ್. ಫೋರ್ಡ್ ಫಿಗೋ TDCI ಅಂದರೆ ಡೀಸೆಲ್ ಇಂಜಿನ್ ಸ್ಪೆಸಿಫಿಕೇಷನ್ಸ್ ಅದು. ಮತ್ತು ಇಲ್ಲಿ ಇಂಟೀರಿಯರ್ ನೋಡ್ಬೋದು. ಸೀಟ್ಸಲ್ಲಿ ಮೆರೂನ್, ಡ್ಯಾಶ್ ಬೋರ್ಡ್ನಲ್ಲಿ ಬ್ಲ್ಯಾಕ್, ಮತ್ತು ಸೆಂಟರ್ ಕಾನ್ಸೋಲ್ನಲ್ಲಿ ಸಿಲ್ವರ್ ಆಕ್ಸೆಂಟ್ಸ್. ಯಾಕಂದರೆ ಈ ಫಿಗೋನ ಪ್ರೈಸಲ್ಲಿ ನೋಡೋದ್ರೆ 2,25,000. ಇದು ಕೂಡ ನೆಗೋಷಿಯೇಬಲ್. ಮತ್ತು ಇಲ್ಲಿ ಕೊನೆಯದಾಗಿ ಒಂದು ಓಮ್ನಿ ಇದೆ, ಓಮ್ನಿ 2016 ಮಾಡಲ್. ಇದು ಫ್ರಂಟ್ ಗ್ರಿಲ್ ಹಾಕ್ಸಿದ್ದಾರೆ, ಒಂದು ಕಸ್ಟಮೈಸ್ಡ್ ಆಪ್ಷನ್ ಮಾರುತಿ ಸುಜುಕಿ ಅವ್ರದ್ದು. 34,000 ಕಿಲೋಮೀಟರ್ ರನ್ ಆಗಿರೋ ಓಮ್ನಿ ಇದು. ಪೆಟ್ರೋಲ್ ಇಂಜಿನ್, ಪ್ಯೂರ್ಲಿ ಪೆಟ್ರೋಲ್, LPG ಟ್ಯಾಂಕ್ ಇಲ್ಲ. ಫಸ್ಟ್ ಓನರ್ಶಿಪ್ ವೆಹಿಕಲ್ ಇದು. ಮತ್ತು ಇಲ್ಲಿ ವೀಲ್ ಸೈಜ್, ಶೇಪ್ ತುಂಬ ಒಳ್ಳೆಯದೆ ವೀಲಿಂದು. ಇದು ಕೂಡ ಬ್ಯಾಕ್ ಲುಕ್ ನೋಡ್ಬೋದು ಇಲ್ಲಿ. ಪ್ಯೂರ್ ಪೆಟ್ರೋಲ್ ಇಂಜಿನ್, LPG ಫಿಟ್ಟಿಂಗ್ಸ್ ಇಲ್ಲ. 34,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಇಂಟೀರಿಯರ್ ನೋಡ್ಬೋದು ಇಲ್ಲಿ. ಆಲ್ ಬ್ಲ್ಯಾಕ್ ಇಂಟೀರಿಯರ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಮ್ಯೂಸಿಕ್ನ ಕಂಟ್ರೋಲ್ಸ್ ಇದೆ.
ಕಂಟ್ರೋಲ್ಸ್ ನೀವು ಹಾಕ್ಸ್ಬೇಕು. ಇದು ಎ ಸಿ ಕಂಟ್ರೋಲ್ಸ್. ಬ್ಯಾಕ್ ಸೀಟ್ಸ್ ನೋಡ್ಬೋದು. ಆಪೋಸಿಟ್ ಫೇಸಿಂಗ್ ಸೀಟ್ಸ್ ಇದೆ. 3+3 ಮುಂದೆ ಪ್ಯಾಸೆಂಜರ್ ಸೈಡ್ ಮತ್ತು ಇನ್ನೊಂದು ಡ್ರೈವರ್ ಸೈಡದ್ದು. ಹಾಗಾದರೆ ಈ ಓಮ್ನಿ ಪ್ರೈಸ್ ಆಗುತ್ತೆ 2,80,000. ಇದು ಕೂಡ ನೆಗೋಷಿಯೇಬಲ್. ನೀವು ಫೈನಾನ್ಸ್ ಫೆಸಿಲಿಟಿ ಏನಿದೆ ಅಂತ ನೋಡೋಣ ಇವ್ರದ್ದು. ಹಾಗೆ ಲೋನ್ ಫೆಸಿಲಿಟಿ ಮತ್ತು ಫೈನಾನ್ಸ್ ಫೆಸಿಲಿಟಿ ಬಗ್ಗೆ ಇವರು ಹೇಳ್ತಾರೆ. ಈಗ ನಿಮ್ಮ ನೇಮೇನು ಸರ್? ನನ್ನ ಹೆಸರು ಬಾಲರಾಜ್ ಅಂತೇಳಿ, ಬ್ರಾಂಚ್ ಮ್ಯಾನೇಜರ್. ನೀವು? ಆನಂದ್ ಅಂತೇಳಿ, ನೀವು? ಓಕೆ. ಸೊ ಹಾಗಾದರೆ ಆಲ್ ಓವರ್ ಕರ್ನಾಟಕ ಲೋನ್ ಆಗ್ತದೆ ಅಲ್ಲ? ಹೌದು, ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದ್ದೀವಿ. ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್ ನಾವು ರೀಸನಬಲ್ ಮಾಡ್ತಾ ಇದ್ದೀವಿ. ಕಸ್ಟಮರಿಗೆ ಡಿಪೆಂಡ್ಸ್ ಆನ್ ಕಸ್ಟಮರ್ ಮೇಲೆ ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ. ಓಕೆ. ಮತ್ತು ಏನು ಫೆಸಿಲಿಟೀಸ್ ಇದೆ ಲೋನ್ ನೀವು ಹೇಳಬೇಕಾದ್ರೆ? ಲೋನಲ್ಲಿ ಫಸ್ಟ್ ಆಫ್ ಆಲ್ ನಾನು ಕಂಪ್ನಿ ಬಗ್ಗೆ ಹೇಳ್ಬಿಡ್ತೀನಿ. ನಮ್ಮ ಕಂಪ್ನಿ ಹೆಸರು ಫಾರ್ಚೂನ್ ಇಂಟಿಗ್ರೇಟೆಡ್ ಅಸೆಟ್ ಫೈನಾನ್ಸ್ ಲಿಮಿಟೆಡ್ ಅಂತೇಳಿ. ಸಿಬಿಲ್ ಚೆನ್ನಾಗಿದ್ದು ಮತ್ತು ಸ್ವಂತ ಮನೆಯದವರಿಗೆ ನಾವು ಫಂಡಿಂಗ್ ಮಾಡ್ತಾ ಇದ್ದೀವಿ. ಮತ್ತು ಇದು ಬೋತ್ ಕಮರ್ಷಿಯಲ್ ವೆಹಿಕಲ್ ಮತ್ತು ಪ್ರೈವೇಟ್ ವೆಹಿಕಲ್ ಎರಡಕ್ಕೂ ಆಗ್ತದೆ? ನಾವು ಯೂಸ್ಡ್ ಕಾರು ಮತ್ತು ಯೂಸ್ಡ್ ಕಮರ್ಷಿಯಲ್ ವೆಹಿಕಲ್ಗೂ ಫಂಡಿಂಗ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಲಿಮಿಟೆಡ್ ಡಾಕ್ಯುಮೆಂಟೇಷನ್ ಇರುತ್ತೆ. 3-4 ದಿವಸದಲ್ಲಿ ನಾವು ಲೋನ್ ಮಾಡಿಕೊಡ್ತಾ ಇದ್ದೀವಿ ಕಸ್ಟಮರಿಗೆ. ಓಕೆ, ಥ್ಯಾಂಕ್ ಯು. ಇದಾಯಿತು ಲೋನ್ ಫೆಸಿಲಿಟಿ. ಮತ್ತು ಇಲ್ಲಿ ಇದು ನೋಡ್ತಾ ಇದ್ದಾರೆ ಆಫೀಸ್ ಭಾರತ್ ಕಾರ್ಸ್ ಅವ್ರದ್ದು. ಹಾಗೆ ಬನ್ನಿ ಈಗ ಪ್ರೊಪ್ರೈಟರ್ ಮತ್ತು ಓನರ್ ಏನು ಹೇಳ್ತಾ ಅಂತ ನೋಡೋಣ. ಮಿಸ್ಟರ್ ಸಾದಿಕ್ ಇವರು. ನಮ್ಮ ಹತ್ರ ಗಾಡಿಗಳು ಎಲ್ಲ ಅವೈಲೇಬಲ್ ಆಗುತ್ತೆ. ಮತ್ತು ಸೆಕೆಂಡ್ ಹ್ಯಾಂಡ್ ಗಾಡಿ ನಾವು ತೊಗೊಳ್ತೀವಿ, ಬೈಯಿಂಗು ಮಾಡ್ಕೊಡ್ತೀವಿ, ಫೈನಾನ್ಸು ಅವೈಲೇಬಲ್ ಮಾಡಿಕೊಡ್ತೀವಿ. ಮತ್ತು ಭಾಳ ರೀಸನಬಲ್ ರೇಟಲ್ಲಿ ನಾವು ಗಾಡಿ ಮಾಡ್ತೀವಿ. ಹಾಗೂ ನಾವು ಮೊದಲಿಂದ ಒಂದು ಸಂಡೇ ಕಾರ್ ಬಜಾರು ಅಂತ ನಡೆಸಿರೋಂಥ ಆಫೀಸ್ ಇದು. ಸಂಡೇ ಕಾರ್ ಬಜಾರ್ ಅಂತ ನಡೆಸಿರೋ ಶಿವಮೊಗ್ಗದಲ್ಲಿ ಫಸ್ಟ್ ನಾವೇ. ಅಲ್ಲಿಂದ ನಾವು ನಡ್ಸ್ಕೊಂಡೇ ಇದ್ದೀವಿ. ಪ್ರತಿಯೊಂದು ಥರ ಗಾಡಿನೂ ಸಿಗುತ್ತೆ, ಫೈನಾನ್ಸು ಮಾಡ್ಕೊಡ್ತೀವಿ. ದೊಡ್ಡ ಗಾಡಿಯಿಂದ ಹಿಡಿದು ಸಣ್ಣ ಗಾಡಿನ ತಗೊಂಡು ಸಿಗುತ್ತೆ. ರೀಸನಬಲ್ ರೇಟಲ್ಲಿ ನಾವು ಗಾಡಿ ಮಾಡಿಕೊಡ್ತೀವಿ. ಎಷ್ಟು ಟೈಮಿಂದ ನೀವು ಕಂಪ್ನಿ ಇದು ಸ್ಟಾರ್ಟ್ ಮಾಡಿ? ಇದು ನಾವು ಮಾಡಿ ಸುಮಾರು ಒಂದು 8 ವರ್ಷ ಆಗ್ತಾ ಬರ್ತೀವಿ. 8 ವರ್ಷದಿಂದ ನಾವು ಇದ್ದೀವಿ. ಇವ್ರ ನಂಬರ್ ಇಲ್ಲಿ ಡಿಸ್ಪ್ಲೇ ಶೋ ಆಗ್ತಿರ್ಬೋದು, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನೋಡ್ಬೋದು. ನೀವು ಹೋಗಿ ಕಾಲ್ ಮಾಡಿ ಪ್ರತಿಯೊಂದು ಕಾರ್ ಬಗ್ಗೆ ಎನ್ಕ್ವೈರಿ ನೀವು ಫ್ರೀಯಾಗಿ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅವೈಲೇಬಲ್ ಮಾಡಿಕೊಟ್ಟಿದ್ದಕ್ಕೆ. ಹಾಗೆ ಇದು ನೋಡಿದ್ರೆ ನೀವು ಲೋನ್ ಫೆಸಿಲಿಟಿ ಮತ್ತು ಓನರ್ನ ಮಾತು. ಹಾಗೆ ಇದಾಯಿತು 17 ಯೂಸ್ ಕಾಸಿಂಗ್ ಕಲೆಕ್ಷನ್. ಓಮ್ನಿ, ಬಲೀನೋ, ಫೋರ್ಡ್ ಫಿಯೆಸ್ಟಾ, ಮಾರುತಿ ಸುಜುಕಿ ಸ್ವಿಫ್ಟ್ ಇತ್ತು 2 i20, ಮತ್ತು ಇಲ್ಲೊಂದು ಆಲ್ಟೋ 800, ಸ್ಕಾರ್ಪಿಯೋ ಕೂಡ 2 ನೋಡಿದ್ರಿ, ವ್ಯಾಗನೋರ್ 2, ಡಸ್ಟರ್ ಮತ್ತು ಕ್ವಿಡ್ ಇತ್ತು. ಕ್ವಿಡ್ನ ನಂತರ ಇನೋವಾ, ಹ್ಯುಂಡೈ ವೆರ್ನಾ ಮುಂತಾದ ಕಾರ್ಸ್ಗಳು. ಹಾಗೆ ಲೋನ್ ಬಗ್ಗೆ ಇನ್ನೂ ಸ್ವಲ್ಪ ಎನ್ಕ್ವೈರೀಸ್ ಇತ್ತು ತುಂಬ ಜನದ್ದು. 70% ಲೋನ್ ಆಗುತ್ತೆ ಮತ್ತು 30% ನೀವೇ ಪೇ ಮಾಡಬೇಕಾಗುತ್ತೆ. ಹೇಗಷ್ಟು ವಿಡಿಯೋ ಭಾರತ್ ಕಾರ್ಸದ್ದು ಕಮೆಂಟ್ ಸೆಕ್ಷನ್ ನಮಗೆ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಡ್ರೈವ್ ಸೇಫ್.